ಯಾರಿದ್ದೀರಮ್ಮ ಒಳಗೆ? ಬಾಗಿಲ್ ತೆಗಿರಿ. ಯಾರಿದ್ದೀರಾ? ಇವ್ರೇ ಬಾಗಿಲ್ ತೆಗಿರಿ. ರಮೇಶ್ ಅವರೇ, ರಮೇಶ್ ಬಾಗಿಲ್ ತೆಗಿರಿ. ರಮೇಶ್, ರಮೇಶ್. ಯಾರ ಬಾಗ್ಲು ಬಿಡ್ದಂಗಾಗತ್ತಲ್ಲ. ಯಾರಪ್ಪ ರಮೇಶ್ ರಮೇಶ್ ಅಂತಾರ? ಯಾರಿರ್ಬೋದು? ಏನ ಬಹುಶಃ ನನ್ನ ಭ್ರಮೆ ಇರ್ಬೇಕು. ಅದನ್ನ ಯೋಚನೆ ಮಾಡ್ಕೊಂಡು ಮಕ್ಕೊಂಡಿನಲ್ಲ, ನನ್ನ ಭ್ರಮೆನ. ಯಾರು ಇಲ್ಲ ಅನ್ಸುತ್ತ. ಈ ಕಣ್ಣು ಮುಚ್ಚಿದ್ದು ನೋಡು. ಯಪ್ಪ ಪರಮಾತ್ಮ, ಮಂಜುನಾಥ ಕಾಪಾಡಪ್ಪ. ಏನಾಕತೈತಿ ನಮ್ಮ ಮನ್ಯಾಗ. ನೆಮ್ಮದಿ ಮಕ್ಕೊಳಕ್ಕೂ ಆಗೋಲ್ದು. ರಮೇಶ್ ಅವರೇ ಬಾಗಿಲ್ ತೆಗಿತೀರಾ? ರಮೇಶ್ ಅವರೇ ಬಾಗಿಲ್ ತೆಗಿರಿ. ಅಯ್ಯ ಇಲ್ಲ, ನನ್ನ ಭ್ರಮೆ ಅಲ್ಲಲ್ಲಿದು. ಯಾರ ಕರಿನ ಬಾಗ್ಲು ಬಡಿಯಾಕತ್ತಾರ. ಯಾರಿದ್ದಾರಪ್ಪ ಇಟತ್ನ್ಯಾಗ? ಏನಿದ್ದಿತ್ತ ಏನ? ತಡಿ, ಇವನು ಕರಿತೀನಿ, ರಮೇಶನ್ ಕರಿತೀನಿ, ಇವ್ರನ್ನೂ ಕರಿತೀನಿ. ರಮೇಶ, ಏಯಪ್ಪ ರಮೇಶ. ಹಲೋ ಸುರೇಶ, ಯವ್ವ ಸಂಗೀತ, ಗೀತಾ, ಅರೇ ಬರೀಲಿ. ಏ ರಮೇಶ, ಸುರೇಶ. ಏನಾತ? ಇದಕ್ಕೆ ಹಂಗ ಕಿರ್ಚಕತ್ತಿ? ಈಗ ಕಣ್ಣು ಮುಚ್ಚಕತ್ತಿದ್ದು ನೋಡು. ನೀ ಹಂಗೆ ಹೋದ್ರದಕ್ಕೆ ಓಡಿ ಬಂದ್ಯಾನ. ಏನಾತ? ಯಾಕೆ ಬೇವ? ಏನಾತ? ಯಾಕೆ ಇಟ್ಟತ್ನಾಗ ಎಲ್ಲಾರನ್ನೂ ಎಬ್ಸಿದಿ? ನೋಡಿ ಎಲ್ಲರೂ ಬಂದ್ವಿ. ಏನಾತ? ಅಯ್ಯಯ್ಯ, ನನಗೇನು ಹುಚ್ಚನ್ರಿ ಅಪ್ಪ. ನೀವು ಮಕ್ಕೊಂಡ್ರನ್ನೆಲ್ಲರನ್ನ ಎಬಿಸಿ ಇಡತ್ನಾಗ ಇಲ್ಲಿ ನಿಲ್ಸಾಕ ನನಗೂ ಎಂತ ಚಂದ ಇದ್ದಿತ್ತಿತ್ತು. ಏನ ಬಾಗಿಲು ಬಡಿಯಾಕತ್ತಾರ ಯಾರ? ರಮೇಶ ರಮೇಶ ಅಂತ ಬಳತ್ತಾತು. ನಂಗೆ ನೋಡಿದ ಹೆದರಿಕೆ ಆಗಿ ಎದ್ದಳಕ್ಕೆ ಸಮಯಕ್ಕೆ ಬರುವಲ್ದು. ಕೈಕಾಲು ನಮ್ಮ ವಯಸ್ಸಾಗಿರೋರು ಎದ್ದಳಕ್ಕೂ ಆಗೋಲ್ದು. ಅದು ಏನು ನೋಡಪ್ಪ ರಮೇಶ, ಯಾರನ್ನು ನೋಡೋರಿ? ನಿಮ್ಮ ಅಣ್ಣನ ಕರ್ಕೊಂಡು ಹೋಗಿ ಒಬ್ಬತ್ನ ಹೋಗ್ಬೇಡ. ನೋಡೋಗಿ ಯಾರದು? ಯಾರು ಬಾಗಿಲು ತೆಗಿರಿ. ರಮೇಶ್ ಅವರೇ. ಅಮ್ಮ, ಇನ್ನೊಬ್ರು ಹೆಸರು ಏನಮ್ಮ? ಅದು ಸುರೇಶ್ ಅಲ್ಲ? ಹಾಂ, ಸುರೇಶ್ ಅವರೇ, ರಮೇಶ್ ಬಾಗಿಲು ತೆಗಿರಿ. ಯಾರಿದ್ದೀರಾ ಮನೇಲಿ? ಹೌದು, ಯಾರ ಬಾಗಿಲು ಬಡಿತಾರ? ನಡಿ ನೋಡ್ರಿ ಯಾರಂತ ಕೇಳ್ತೀನಿ. ಸಕ ಇಲ್ಲಿ. ಯಾರದು? ಯಾರು ನೀವು? ಯಾಕೆ ನಮ್ಮನೆ ಬಾಗಿಲು ಬಿಡಾಕತ್ತೀರಿ? ಏನು ಬೇಕಾಗಿತ್ತು ನಿಮಗೆ? ಇಡತ್ನಾಗ ಏನು ಕೆಲಸ ಐತಿ? ಯಾರಿರ್ಬೋದು ಸಂಗೀತಕ್ಕ? ಯಾರು ಬಂದಿರ್ಬೋದು ಇಟತ್ನಾಗ? ಈಗೇನಾರ ಪೊಲೀಸರನ್ನ ಕರ್ಕೊಂಬಂದ್ಲನ? ಅಯ್ಯವ, ಇಟತ್ನಾಗ ಯಾವ ಪೊಲೀಸ್ ಬರ್ಬೇಕ? ಅವ್ರು ಪಾಪ ಚಂದಾಗ ಉಂಡು ಹಿಂದಿ ಬಾಜುಕೋ ಮಕ್ಕೊಂಡಿರ್ತಾರ. ನೀನು ಬಾರಿ ಇಟತ್ನಾಗ ಯಾವ ಪೊಲೀಸ್ ಬಂದಾನ? ಏನ ಈಕಿ ಯಾವ್ದಾರ ಗುಡಿಗಿಡಿಯಿಂದ ಮುಂದೆ ಕುಂತಿದ್ದಾಳ. ಯಾರ ಮನೆ ಕೇವ ಏನಂತ ಯಾರ ಮತ್ತು ನಮ್ದು ಹಳ್ಳಿ ಮೊದ್ಲ ಮತ್ತು 4 ಮಂದಿ ಕೇಳ್ತಾರ. ಕೇಳಿದ್ದಾರು ಮನೆ ಬಿಡಕ್ಕೆ ಬಂದಿರ್ಬೇಕು. ತಡಿ ನೋಡೋಣ, ಇವರಿಬ್ಬರು ಹೋಗ್ಯಾರಲ್ಲ. ಏವ್ವ, ನಿಮ್ಮ ಬಾವುಗ ಮತ್ತು ರಮೇಶಿಗೆ ಹೇಳು, ಬಾಗಿಲು ತೆಗೆದು ಯಾರು ಏನಂತಂದು ಕಿಂಡ್ಯಾಗ ನೋಡಿ ಆಮೇಲೆ ಬಾಗಿಲು ತೆಗೆ ಕೇಳಿ. ಹಂಗೆ ಬಾಗಿಲು ತೆಗೆದು ಈಗಿದಾರೆ. ಮತ್ತೆ ಯಾವನಾರ ಕಳ್ಳಿದ್ನಂದ್ರ ಏನೋ ಅಂತಾರಲ್ಲ. ಮತ್ತೆ ನಾವು ಪೊಲೀಸ್ ಸ್ಟೇಷನಾಗಿಂದ ಬಂದೀವಿ. 1 ನಿಮಿಷ ಬಾಗಿಲು ತೆಗಿರಿಲಿ. ಪೊಲೀಸರು ನಮ್ಮನೆ ಬಾಗ್ಲಿಕ್ಕೆ ಯಾಕೆ ಬರ್ತಾರ? ನೀವು ಯಾರ ಕಳ್ರಿರ್ಬೇಕು. ನೀವು ಸುಳ್ಳು ಹೇಳ್ಬೇಡ್ರಿ. ಆತ ರೀ, ಪೊಲೀಸರ ಹತ್ರ ಏನಾಯ್ತು? ಮುಂಜಾನೆ ಸ್ಟೇಷನ್ ಹತ್ರ ನಾವು ಬರ್ತೀವಿ. ಈಗ ಮನ್ಯಾಗ ಮಕ್ಕಳು ಮರಿ ಹೆಣ್ಮಕ್ಳು ಅದಾರ. ಮುಂಜಾನೆ ನಾವು ಬರ್ತೀವಲ್ರಿ ಸ್ಟೇಷನ್ಗೆ. ಏನಿದ್ರು ಬಂದು ಅಲ್ಲೇ ಮಾತಾಡ್ತೀವಿ. ಎಲ್ಲ ಸುಳೆ ಮಗನ ಇಲ್ಲಡ. ಮತ್ತೀಗ ಬಾಗಿಲು ತೆಗದಿ ಉಳ್ಕಂತೀನಿ ನೀನು. ಮತ್ತೆ ಇಲ್ಲಡಿಲ್ಲ, ನಾನೇನಾರು ಒಳ ಬಂದೆ ಅಂದ್ರೆ ಮತ್ತೆ ಲಾಟಿ ರುಚಿ ಏನಂತ ತೋರಿಸ್ತೀನಿ ನನಗೆ. ಯಾಕ ಮತ್ಬಿಟ್ಟು ಏನನ್ನ ಲಕ್ಷ್ಮಣರಾವ್ ನಾನು. ಯಾಕ ಗೊತ್ತೈತಿಲ್ಲ? ಇಡೀ ಊರೇ ಗೊತ್ತೈತೆ ನಾನು ಯಾರನ್ನದು. ಬಾಗಿಲು ತೆಗಿ. ಧ್ವನಿನ ಗೊತ್ತಾವಲ್ಲ ನೀನು ಸುಳೆ ಮಗನ. ಹಾಂ, ನನ್ನ ಹತ್ತನ್ನು ಗಮ್ಮಿನಿ ತೋರಿಸ್ತೀನ. ಏಷೇ ನೀನು ಮುಕ್ಕಳಾಗ ಬಡ್ಗಿ ಮತ್ತೆ ಇಲ್ಲಡಿಲ್ಲ ತಮ್ಮ ತೆಗಿ ಬಾಗ್ಲ. ಏ ಸುರೇಶಣ್ಣ, ಅವನ ಆಳ ಪೊಲೀಸ್ನವ. ಬಾಗಿಲು ತೆಗಿ, ಏನಂತ ಕೇಳೋಣ. ಸರ ಅದು 1 ನಿಮಿಷ ಕೇಳಿರ್ಲಿ ಸರ. ಏಯ್ ನಡಿ, ಯಾ ಸುಳೆ ಮಗನ ಒಳಗೆ ನಡೀಲಿ. ಎಲ್ಲದಾರ ನಿಮ್ಮ ಮನೆಯಲ್ಲಾರ? ಒಂದು ಹೆಣ್ಣು ಹುಡುಗಿನ ಮನೆಯಿಂದ ಹೊರಗೆ ಹಾಕಿ ಮೋಸ ನೋಡ್ತೀರಿ ನಮ್ಮ ಮಕ್ಕಳು. ಆರಾಮ್ ಮಕ್ಕೊಂಡ್ರಿನ? ಎಲ್ಲದಾರ ನಿಮ್ಮ ತಾಯಿ ತಂದೆ? ಇದನ್ನ ಕಲ್ಸ್ಯಾರ ನಿಮ್ಗೆ ಸಂಸ್ಕಾರನ? ಸರ ಬರ್ರಿ ಒಳ ಬರ್ರಿ ಸರ್. ಈ ಕಡೆ ಬರ್ರಿ ಸರ್, ಕುಂದ್ರ ಬರ್ಲಿ ಚೇರ್ ಮೇಲೆ. ಇಲ್ಲಿ ಬರ್ರಿ ಸರ್, ಇಲ್ಲಿ ಕುತ್ಕೊಳ್ಬರ್ರಿ. ಈ ಕಡೆ ಬಾರಪ್ಪ. ಯಪ್ಪ ತಮ್ಮ, ಇಲ್ಲಿ ಬಾ, ಎದ್ದೇಳ್ತೀನಿ. ಇಲ್ಲೇ ಕುಂದ್ರು. ಯಪ್ಪ, ನಮ್ಗೆ ವಯಸ್ಸಾಗಿರೋರಲ್ಲ ಲಘು ಲಘು ಎದ್ದೇಳಕ್ಕೆ ಬರಂಗಿಲ್ಲ. ಕಾಲು ಹಿಡ್ಕೊಂಡ್ಬಿಟ್ಟಿರ್ತಾವು. ತಡಿಯಪ್ಪ, ಎದ್ದೇಳ್ತೀನಿ. ಯಪ್ಪ ಮಕ್ಕೋರಿ ಅಮ್ಮಾರ, ಎದ್ದೇಬೇಡ್ರಿ, ಮಕ್ಕೋರಿ, ಪರವಾಗಿಲ್ಲ. ಅಕ್ಕಾರ, ನಾವು ಕುಂದ್ರಕ್ಕೆ ಬಂದಿಲ್ಲ. ಈಗ ರಾತ್ರಿ ಭಾಳ ಹೊತ್ತಾಗೈತಿ. ಏನಾದ್ ಸರ? ಯಾಕೆ ಇಟತ್ನಾಗ ನಮ್ಮ ಮನೆಗೆ ಬಂದ್ರಿ? ಏನಾರ ಹೆಚ್ಚು ಕಮ್ಮಿ ಆತನ್ರಿ? ಊರಾಗ ಯಾರ ಜಗಳ ಮಾಡ್ಕೊಂಡ್ರನ್ರಿ? ಆತ್ರಿ ಯಜಮಾನ್ರಿ, ಹೇಳ್ತೀನಿ ರೀ. ಅಂದಂಗೆ ರಮೇಶ್ ಅವರೇ, ನಿಮಗೆ ಮೋನಿಕಾ ಅವ್ರು ಗೊತ್ತ್ರಿ? ಹ್ಞೂ ರೀ ಸರ್, ಮೋನಿಕಾ ಅವರು ಗೊತ್ತು ಸರ್ ನಂಗೆ. ಯಾಕೆ ಸರ್, ಏನಾತ್ರಿ? ಅವರು ಮೋನಿಕಾ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾರ.
ನೀವೇನೋ ಅವ್ರನ್ನ ಮನೆ ಮಂದಿ ಎಲ್ಲ ಸೇರಿ ಹೊಡೆದು ಬಡ್ದು ಹೊರಗೆ ಹಾಕಿರಿ ಅಂತ ಹೇಳಿ. ಅಯ್ಯ ಸಾಹೇಬ್ರ, ನಾವ್ಯಾಕೆ ಆಕಿನ ಹೊಡೆದು ಬಡ್ದು ಹೊರಗೆ ಹಾಕೊಂಡ್ರಿ ಸರ? ಆಕಿ ಯಾರನ್ನದ ಗೊತ್ತಿಲ್ರಿ ಸರ. ಹಂಗ ಬಂದಿಲ್ರಿ ನಮ್ಮ ರಮೇಶನ್ ಆಫೀಸ್ನಾಗ ಕೆಲಸ ಮಾಡಕ್ಕೆ ಅಂದಲ್ರಿ. ಕುಂತು ಮಾತಾಡವ ಅಂದ್ವಿ, ಆದ್ರೆ ಆಕಿ ಬಂದಾಕೇನ ಹಂಗ ಏನೇನ ಮಾತಾಡ್ಬಿಟ್ಲು ಒಂದಿಟ್ಟು. ಹಾಗ ನಮ್ಮ ದೊಡ್ಡ ಹುಡುಗ ಏನು ಮಾಡಿತ್ತಂದ್ರೆ ಒಂಚೂರು ಸಿಟ್ಟು ಮುಂದ್ರಿ ಆ ಹುಡುಗ. ಆಕೆ ಹಂಗೆ ಮಾತಾಡತ್ಲಿಗೆ ನಾವು ಒಂದಿಟ್ಟು ಬಾಯ್ ಮಾಡಿದ್ರ ಆಟ ರೀ. ಆಕಿ ಮ್ಯಾಗ ನಾವ್ರ ಯಾಕೆ ಕೈ ಮಾಡೋಣ್ರಿ ಸಾಹೇಬ್ರ? ನಮ್ಮ ಮನೆಗೂ ಹೆಣ್ಮಕ್ಳು ಅದಾರ, ಇಬ್ಬರು ಸ್ವಸ್ಥರ ಅದಾರ, ನಾವ್ರ ಹಂಗ್ಯಾಕೆ ಮಾಡೋಣ್ರಿ? ನೀವೇ ಹೇಳ್ರಿ. ಆ ಹುಡುಗಿ ಸುಳ್ಳ ಹೇಳಕ್ ಬಿಡ್ರಿ ನಿಮ್ಮ ಮುಂದೆ. ನೋಡ್ರಿ, ನನಗೆ ಆ ಹುಡುಗಿ ಎಳೆಯಾಗಿ ಇಂಚಾಗಿ ಪ್ರತಿಯೊಂದನ್ನು ಹೇಳಾಳ. ಈಗ ನಾನು ಬಂದಿರೋದು ಆ್ಯಕ್ಷನ್ ತೊಗೊಳಕ್ಕೆ ಬಂದಿ. ನಾನೀಗ ರಮೇಶ ಮತ್ತು ಸುರೇಶ್ ಅವರು ಅಕ್ಯೂಸ್ ನಂಬರ್ 1 ಸುರೇಶ್ ಅವರು, ಅಕ್ಯೂಸ್ ನಂಬರ್ 2 ರಮೇಶ್ ಅವರು ಅಂತೇಳಿ ಅವರು ಕೊಟ್ಟಾರ. ಆಮೇಲೆ ಅಕ್ಯೂಸ್ ನಂಬರ್ 3 ನೀವ್ರಿ ಅಮ್ಮರ, ಮತ್ತು 4, 5 ಸಂಗೀತ ಅವರು ಗೀತಾ ಅವರು ಅಂತ ಅವರು ಕಂಪ್ಲೇಂಟ್ನಾಗ ಬರ್ದಾರ್ರಿ. ಈಗ ಅವರು FIR ಫೈಲ್ ಮಾಡೋಕೆ ಎಲ್ಲಾನು ರೆಡಿ ಮಾಡಿಟ್ಟಾರ್ರಿ. ಈಗ ನಮ್ಮದು ಸಣ್ಣ ಹಳ್ಳಿ ಆಗಿರೋದ್ರಿಂದ FIRನ ರಿಜಿಸ್ಟರ್ ಮಾಡ್ಕೊಳಕ್ಕಿಂತ ಮುಂಚೆಗೆ ಏನಾಗೈತಿ ಏನಿಲ್ಲ ಅಂತಂದು ನಿಮ್ಮ ಹತ್ರ ಮಾತಾಡ್ಬೇಕಂತೇಳಿ ಅನ್ಕೊಂಡೀನಿ. ಆಮೇಲೆ ಆ ಹುಡುಗಿ ಹೇಳಿರೋ ಪ್ರಕಾರ ಈ ಊರಾಗ ಹುಡುಗಿಗೆ ಯಾರೂ ಪರಿಚಯ ಇಲ್ಲಂತ. ನೀವು ರಾತ್ರಿ ಆ ಹುಡುಗಿ ನಾವು ಹೊಡೆದು ಬಡ್ದು ಹೊರಗೆ ಹಾಕಿರಿ. ಅದಕ್ಕೆ ಹೊರಗೆ ಹಾಕಿದ್ದಕ್ಕೆ ಆಕೆ ಎಲ್ಲಾನು ಫೋಟೋ ತೆಗೆದು ಆಕಿ ಗಾಯಗಳು ಎಲ್ಲೆಲ್ಲಾಗ್ಯವು ಆಕಿ ಎಲ್ಲ ನಮಗೆ ಎವಿಡೆನ್ಸು ಕೊಟ್ಟಾಳ. ಈಗ ನಾವು ನೋಡ್ರಿ, ಈಗ ನಾವು ಒಂದ ಊರರು, ನಾವಂತರೂ ಹಳ್ಳಿಯರು. ಮೊದಲು FIR ರಿಜಿಸ್ಟರ್ ಹಾಕಿನ ಮುಂಚೆ ಅದು ಏನಾಗಿತ್ತು ಅಂತ ಕೂತ್ಕೊಂಡು ಮಾತಾಡೋಣ್ರಿ. ಈಗ ನಾನು FIR ರಿಜಿಸ್ಟರ್ ಮಾಡಿಲ್ಲ, ಆಕೆ ಬರೆದು ಕೊಟ್ಟಾಳ, ಮಾಡ್ಕೋತೀನಿ ಅಂತ ಹೇಳಿನಿ. ಆ ಹುಡುಗಿನ ಹೊರಗೆ ಕುಂದ್ರಿಸಿ ಬಂದೀನಿ. ಈಗ ಆ ಹುಡುಗಿ ನಾವು ಪೊಲೀಸ್ ಸ್ಟೇಷನ್ಗೆ ಇಟ್ಕೊಳಕ್ಕೆ ಆಗಿಲ್ಲ ಈಗ ರಾತ್ರಿ ಆದ್ಮ್ಯಾಗ. ಯಾಕಂದ್ರೆ ನಮ್ಮ ಹತ್ರ ಯಾವ ಲೇಡಿ ಕಾನ್ಸ್ಟೇಬಲು ಇಲ್ಲ. ನಾವೀಗ ಇಲ್ಲಿ ಯಾವ್ದಾರ ಇದಕ್ಕೆ ಕಳಸನ ಯಾವ್ದಾರ ಸೆಂಟರ್ಗೆ ಅಂದ್ರೆ ಇಲ್ಲಿ ಯಾವುದು ಹತ್ತಿರದಾಗೂ ಇಲ್ಲ. ಆಗಲೇ ಮಧ್ಯರಾತ್ರಿ ಆಗೈತಿದ್ದು. ಗೌಡ್ರ ಮನೆಗೆ ಕಳಿಸ್ಬೇಕಂದ್ರೆ ಗೌಡ್ರ ಮನ್ಯಾಗ ಮದುವೆ ಐತಿ. ಈಗ ಏನು ಮಾಡ್ರಿ, ಆ ಹುಡುಗಿನ ಇಲ್ಲೇ ಇಟ್ಟೋಗಿರ್ತೀನಿ ನಾನು. ಆಕೆಗೆ ಒಂದು ಕೂದಲಕ್ಕೂ ಏನೂ ತೊಂದರೆ ಆಗ್ಲಾರ್ದಂಗೆ ನೀವು ನೋಡ್ಕೋಬೇಕು. ಆಮೇಲೆ ಸುರೇಶ್ ಅವರು ಮತ್ತು ರಮೇಶ್ ಅವ್ರನ್ನ ನಾವೀಗ ಕರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಆ ಹುಡುಗಿ ಎಷ್ಟೊತ್ತಿದ್ರೂ FIR ಆಗಬೇಕು, ನೀವು ಅರೆಸ್ಟ್ ಮಾಡಲೇಬೇಕು ಅಂತ ಹೇಳ್ಯಾರ. ಈಗ ನಾವು ವಿಚಾರಣೆ ಮಾಡಬೇಕು ಮತ್ತು ಆ್ಯಕ್ಷನ್ ತಗೋಬೇಕಂದ್ರೆ ನಾವು ಸುರೇಶ್ ಅವ್ರನ್ನ ರಮೇಶ್ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಅಯ್ಯಯ್ಯ ಸರ ರೀ ಸಾಹೇಬ್ರ, ಯಪ್ಪ ನನ್ನ ಮಕ್ಕಳು ಕರ್ಕೊಂಡು ಹೋಗ್ಬೇಡ್ರಿ ಸರ. ಅವ್ರದ್ದೇನು ತಪ್ಪಿಲ್ರಿ. ಇಲ್ಲಡ್ರಿ, ಇದು ಸಂಸಾರದ ವಿಷಯ ರೀ ಸಾಹೇಬ್ರ. ಪೊಲೀಸ್ ಸ್ಟೇಷನ್ವರೆಗೂ ಹೋಗಂಥದ್ದಲ್ರಿ ಇದು. ಏನೋ ಅವ್ರವ್ರು ಗಂಡ ಹೆಂಡ್ತಿ ಏನೋ ಗುದ್ದಾಡ್ರಿ ಸರ. ಆಕಿ ಮೂರನೇದಾಕಿ ಬಂದು ಒಂಚೂರು ಕಡ್ಡಿ ಅಲ್ಲಾಡ್ಸಲ್ರಿ, ಹಂಗಾಗಿ ಒಂಚೂರು ಜಗಳ ಆಗೈತ್ರಿ ಸರ. ಇದು ಸಂಸಾರದ ವಿಷಯ ರೀ ಸರ, ನಮ್ಮಂತಂದು ವಿಷಯ. ದಯವಿಟ್ಟು ನಮ್ಮ ಮಕ್ಕಳ ಕರ್ಕೊಂಡು ಹೋಗ್ಬೇಡ್ರಿ ಸರ. ನನಗಿರವ 2 ಗಂಡು ಮಕ್ಕಳು, ನಾನು ಏನು ಮಾಡಲೇ ಇಲ್ರಿ ಸರ. ಅದೇನೈತಲ್ರಿ, ಮುಂಜಾನೆ ನೀವು ಅಂದಂಗ ಆಕಿ ನಾವು ಇಟ್ಕೊಂತೀವ್ರಿ. ನಾನು ನಿನ್ರಿ ಸರ, ನನ್ನ ಮಗ್ಗ ಅನ್ಯಾನು ಓ ಬೇಡ ಯಪ್ಪಾಕಿನ ಹೊರಗೆ ಹಾಕ್ಬೇಡ ಅಂತಂದು ಹೊಡೆದ್ ಗಿಡಿದೇನು ಮಾಡಿಲ್ರಿ ಸರ. ನಾವು ಯಾರು ಅಕ್ಕಿ ಮ್ಯಾಗ ಕೈ ಮಾಡಿಲ್ರಿ. ಏನಂದ್ರಿ, ಅವ ಒಂಚೂರು ಸಿಟ್ನಾಗ ಎಳ್ಕೊಂಡು ಹೋದನ್ರಿ ಹೊರಗೆ. ಆಕಿ ಹೋಗಂದ್ರು ಹೋಲಿಲ್ಲ ಸರ, ಅಷ್ಟೇ. ಇನ್ನೇನಕ್ಕೆ ಈಗ ನಾವೇನು ಅಂದಿಲ್ರಿ ಸರ. ಆಕೆ ಎಲ್ಲರಿಗೂ ಬೈದೋಗ್ಯಾಳ್ರಿ. ಇದು ಖರೆ ರೀ ಸರ. ಮತ್ತೆ ನಾನು ನನ್ನ ಮೊಮ್ಮಗಳ ಮೇಲೆ ನಾಣೆ ಮಾಡಿ ಹೇಳ್ತೀನಿ ಸರ, ನಾ ಸುಳ್ಳು ಹೇಳಕತ್ತಿಲ್ಲ. ನೋಡ್ರಿ ಸರ, ನನಗೆ ಇರವ 2 ಗಂಡು ಮಕ್ಕಳು. ನೀವು ಇಲ್ಲಡ್ರಿ ನಮ್ಮ ಮರ್ಯಾದೆ ಹೋಗ್ಬಿಡ್ತೈತಿ. ನೀವು ರಾತ್ರಿ ಹಂಗೆ ಕರ್ಕೊಂಡು ಹೋಗ್ಬಿಟ್ರಿ ನನ್ನ ಮಕ್ಕಳನ್ನ. ಬ್ಯಾಡ್ರಿ ಸರ, ಮಾತಾಡ್ತೀವ್ರಿ ಆಕಿಗೆ. ನಾವು ಮಾತಾಡ್ತೀವಿ ಮುಂಜಾನೆ ಆಕಿ ಜೊತೆಗೆ ಚಂದಾಗ ಮಾತಾಡಿ. ನಾ ಹೇಳಿದೀನಿ ರೀ ಈ ಬಾಡ್ಯಾಗೂ ಹೇಳಿ ಆ ಬಾಡ್ಯಾಗೂ ಹೇಳಿದೀನಿ ರೀ. ತಪ್ಪಾಗ್ಯದ್ರಿ ಸರ. ಮಾತಾಡ್ತೀವ್ರಿ ಸರ, ಪ್ಲೀಸ್ ರೀ ಕರ್ಕೊಂಡು ಹೋಗ್ಬೇಡ್ರಿ ಸರ. ದಯಮಾಡಿ ಬಿಟ್ಬಿಡ್ರಿ. ಮುಂಜಾನಲ್ರಿ ನೋಡ್ರಿ, ಬೆಳಗ್ಗೆ ಹರಿಯಾದ್ಲಿಗೆ ನಾನು ಕಳಿಸ್ತೀನಿ ರೀ ನಿಮ್ಮ ಸ್ಟೇಷನ್ ಮುಂದೆ. ಈಗ ಅಂಕರು ಬ್ಯಾಡ್ರಿ ಸರ. ಆಕಿನ ಇಟ್ಕೋಬೇಕಲ್ರಿ, ಮನ್ಯಾಗ ಇಟ್ಕೊಂತೀವ್ರಿ. ಆಕಿಗೆ ಒಂದು ಕೂದಲಿಗೂ ಏನು ನಾವು ಸಾಂಗ್ ಮಾಡಲ್ರಿ ಕರನ. ಆಕಿ ಬೇಕಾದ್ರೆ ಇಲ್ಲಿ ಒಳಗೆ ಮಕ್ಕಳ್ರಿ. ನಾವು ಆಕಿಗೆ ಏನೇನು ಮಾಡಲ್ರಿ ಸಾಹೇಬ್ರ. ನಮ್ಮ ಮಕ್ಕಳು ಮಾತ್ರ ಕರ್ಕೊಂಡು ಹೋಗ್ಬಿಡ್ರಿ ಸಾಹೇಬ್ರ. ನಿಮ್ಮ ಕಾಲಿಗೆ ಬಿದ್ದು ಕೈ ಬೀಳ್ತೀನಿ ರೀ ಸಾಹೇಬ್ರ, ಪ್ಲೀಸ್ ರೀ ಸಾಹೇಬ್ರ. ಅಮ್ಮಾರ ಸಮಾಧಾನ ಮಾಡ್ಕೊರಿ. ಈ ವಯಸ್ಸಿನಾಗ ಅಷ್ಟು ಜೋರಾಗಿ ನೀವು ಎಕ್ಸೈಟ್ ಆಗಿ ಮಾತಾಡಬಾರ್ದು. ಸಮಾಧಾನ ಮಾಡ್ಕೊರಿ. ಆತು, ನಿಮ್ಮ ಮನೆ ವಿಷಯನ ನನಗೂ ಗೊತ್ತೈತಿ. ಇವೆಲ್ಲ ಸಣ್ಣ ಪುಟ್ಟ ಹಿಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ತಾವು. ಅವು ದೊಡ್ಡದು ಆಗಂಗಿಲ್ಲ. ಇವ್ರೇನು ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ಏನೋ ಒಂದಿಟ್ಟು ಹೊಡೆದಾರಂತ ಕಂಪ್ಲೇಂಟ್ ಕೊಟ್ಟಾರ. ಆತು, ಕುಂತ್ಕೊಂಡು ಚಂದಾಗ ಮಾತಾಡಿ ಬಗೆಹರಿಸುನು. ಆತು, ನಾನು ಕರ್ಕೊಂಡು ಹೋಗೋದಿಲ್ಲ ನಿಮ್ಮ ಮಕ್ಕಳನ್ನ, ಇಲ್ಲೇ ಇರಲಿ ಅವರು. ಈಗ ಆ ಹುಡುಗಿನ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ. ಇಟ್ಕೋರಿ ನೀವು ಆಕಿನ ಮನ್ಯಾಗ. ಇಲ್ಲೋಡು, ಇದು ನಾನು ರಿಸ್ಕ್ ತೊಗೊಳಕತ್ತೀನಿ. FIR ರಿಜಿಸ್ಟರ್ ಮಾಡಕ್ಕೆ ಬಂದಿರೋ ಹುಡುಗಿನ ನಾನು ವಾಪಸ್ ಮತ್ತೆ ಹಲ್ಲೆ ಮಾಡಿರೋರು ಮನ್ಯಾಗ ಬಿಟ್ಟು ಹೊಂಟೀನಿ. ಮತ್ತು ನೀವು ಆಕಿಗೆ ಜೀವಕ್ಕರ ತೊಂದರೆ ಆಗಲಿ, ಆಕಿ ದೇಹಕ್ಕರ ತೊಂದರೆ ಆಗಲಿ, ಅಥವಾ ನೀವು ಮಾನಸಿಕವಾಗಿ
ದೈಹಿಕವಾಗಿ ಯಾವುದೇ ಹಲ್ಲೆನೂ ಆ ಹುಡುಗಿ ಮೇಲೆ ಮಾಡಂಗಿಲ್ಲ. ನೀವು ಮಾನಸಿಕವಾಗಿನೂ ಆಕಿ ನನಗೆ ಬಿಟ್ಟು ಹೋಗ್ತೀನಿ, ಆಮೇಲೆ ನೀವು ಬೋಸುಡಿ ಬಂದಿದ್ದೇನೆ ಹೋಗಿದ್ದೇನೆ ಅಲ್ಲಿ ಹಾಕೋದು ಇಲ್ಲಿ ಹಾಕೋದು ಅಂತ ಏನಾರ ಅಂದ್ರಿ, ಅದು ನಾಳೆ ನಿಮ್ಮ ಮೇಲೆ ತೊಂದರೆ ಆಗತ್ತಾ. ನಿಮ್ಗೆ ಅಷ್ಟ ಅಲ್ಲ, ನನಗೂ ಆಗತ್ತಾ. ಯಾಕಂದ್ರೆ ಅದೇನೋ ಅಂತಾರಲ್ಲ, ತೊಗೊಂಡೋಗಿ ಹುಲಿ ಬಾಯಾಗ ನಾನಾ ಇಟ್ಟಂಗೆ ಆಗತ್ತಾ. ಮಾಡಬಾರ್ದು, ನಾನು ಆದರೂ ಮಾಡಕತ್ತೀನಿ. ಯಾಕಂದ್ರೆ ಆ ಹುಡುಗಿಗೆ ಇಲ್ಲಿ ಯಾರೂ ಗೊತ್ತಿಲ್ಲ, ಸೇಫ್ಟಿಗೋಸ್ಕರ ನಾನು ಆ ಹುಡುಗಿನ ಇಲ್ಲೇ ಬಿಟ್ಟು ಹೊಂಟೀನಿ. ಈಗ ಆ ಹುಡುಗಿನೂ ಒಪ್ಕೊಂಡಾಳ, ನಾ ಭಾಳ ಕಷ್ಟಪಟ್ಟು ಒಪ್ಸಿ ಕರ್ಕೊಂಬಂದಿನಿ. ಮುಂಜಾನೆ ಬೆಳಗ್ಗೆ ಹರಿಯತ್ಲಿಗೆನ ಎಲ್ಲರೂ ಸ್ಟೇಷನಿಗೆ ಬರ್ರಿ, ಆ ಹುಡುಗಿನೂ ಕರ್ಕೊಂಡು ನಾನಿನ್ನು ಹೊಕ್ಕಿನಿ. ಆ ಹುಡುಗಿ ಬಿಟ್ಟು ಹೊಕ್ಕಿನಿ. ಆ ಹುಡುಗಿಗೆ ಒಂಚೂರು ಮಕ್ಕೊಳಕ್ಕೆ ಅರೇಂಜ್ಮೆಂಟ್ ಮಾಡಿರಿ. ನೋಡ್ರಿ ಅಕ್ಕರ, ನೀವಿಬ್ಬರು ಒಂಚೂರು ಆ ಹುಡುಗಿನ ನಡಕ್ಕೆ ಹಾಕ್ಕೊಂಡು ನೀವು ಮಕ್ಕೊಂಬಿಡ್ರಿ ಇಲ್ಲೇ ಹಾಲ್ನಾಗ ಎಲ್ಲರೂ. ಏನ್ರಿ? ಆಗಲಿ ಸರ, ಹಂಗೆ ಮಾಡ್ತೇವ್ರಿ. ಒಳಗೆ ನಾವ ಕರಿತೀವ್ರಿ, ನಾನು ಕರ್ಕೊಂಬರ್ತೀನಿ ರೀ ಸರ. ನೋಡ್ರಿ ಯಜಮಾನ್ರ, ರಮೇಶ್ ಅವರೇ ಮತ್ತು ಸುರೇಶ್ ಅವರೇ, ಮುಂಜಾನೆ ಎಷ್ಟೊತ್ತಿದ್ರೂ ನೀವು ಸ್ಟೇಷನಿಗೆ ಬರಬೇಕು. ಯಾವುದೇ ರೀತಿ ಆಗಲಿ ನೀವು ಆಕಿಗೇನು ಹಲ್ಲೆ ಮಾಡೋಂಗಿಲ್ಲ. ಹೇಳಿನೀಗ, ಇದು ಲಾಸ್ಟ್ ಸರಿ ಹೇಳೋದು. ಮುಂಜಾನೆ ಸ್ಟೇಷನ್ನಿಗೆ ನೀವು ಆಕಿನ 6 ಗಂಟೆ ಅನ್ನತ್ಲಿಗೆನ ಕರ್ಕೊಂಬಂದು ಸ್ಟೇಷನ್ನಿಗೆ ಬಿಟ್ಟು ನೀವು ಎಲ್ಲರೂ ಅಲ್ಲಿರ್ಬೇಕು, ಮನೆಯಸ್ ಮಂದಿನೂ. ನಾನು ಹೋಗ್ಬರ್ತೀನಿ. ಲೇ ಸಂಗೀತಿ, ಗೀತಿ ಹೋರಿ, ಆಕೆ ಮನೆ ಮುರಿಕಿಗೆ ಹೋಗಿ ಅಲ್ಲೇ ಒಂದು ತೆಲುಗುಂಬು, ಒಂದು ಚದರ, ಒಂದು ಜಮಖಾನ ಕೊಟ್ಟು ಬರ್ರಿ. ಅಲ್ಲೇ ಅಂಗಡಿ ಕಟ್ಟಿ ಮ್ಯಾಗ ಮುಕ್ಕೊಂತಾಳ. ಮತ್ತೆ ಯಾಕೆ ಬೋಸುಡಿನ ಒಳಗೆ ಬಿಟ್ಕೊಂಡು ಹೋರಿ. ಆಮೇಲೆ ಏನು ಅನ್ನಕ್ಕೋಗ್ಬಿಡ್ರವ, ಮತ್ತು ನಾನು ಅಂದಿನಂತ ನೀವು ಏನು ರಂದಿಗಿಂದಿರಿ. ಸುಮ್ಮನೆ ಆಕಿಗೆ ಒಂದು ಚದರ, ತೆಲುಗುಂಬು, ಒಂದು ಜಮಖಾನ ಕೊಟ್ಟು ಬಂದು ಮಕ್ಕೋರಿ. ಮುಂಜಾನೆ ಮಾತಾಡೋಣಂತ. ಈ ಅಪ್ಪ ಸುರೇಶ ಇಲ್ಲಡಿಲ್ಲಿ ಏನು ನಮ್ಮ ವಂಶದಾಗನೇ ಯಾರು ಪೊಲೀಸ್ ಸ್ಟೇಷನ್ ಮೆಟ್ಲಾತಿದ್ದಿಲ್ಲ. ಹತ್ತಿಸ್ಬಿಟ್ಟೆಪ್ಪ ನೀನು, ಹತ್ತಿಸ್ಬಿಟ್ಟೆ. ಶಾಣೆ ಅದೀರಿ. ಹೋರಿ ಮಕ್ಕೋರಿ. ಹೋರಿ, ನೀವು ಹೋರಿ, ಮಲಗೋರಿ, ಎಲ್ಲರೂ ಹೋರಿ. ಹೇ ಅಪ್ಪ. ರಮೇಶ, ಸುರೇಶ, ಈಗ ಏನು ಮುಂದೆ ಏನು ಮಾಡ್ಬೇಕು ಅನ್ನೋದು ಮುಂಜಾನೆ ಮಾತಾಡೋಣ. ಯಾಕೆ ಅಲ್ಲಿ ಏನು ಕಂಪ್ಲೇಂಟ್ ಕೊಟ್ಟಾಳ ಅಂತಂದು ಹೋಗಿ ನೋಡಿ ಮಾತಾಡೋಣಂತ. ಸುರೇಶ, ನೀನು ನಾಳೆ ಹೇಳಿ ನೋಡು, ಸ್ಟೇಷನ್ಯಾಗ ಯಾವುದೇ ಕಾರಣಕ್ಕೂ ನೀನು ಹಾರಾಡಂಗಿಲ್ಲ. ಏನು ಬಾಯಿ ಮುಚ್ಕೊಂಡು ಕುಂತ್ಕೋಬೇಕು. ನಾನು ಎಲ್ಲ ಮಾತಾಡ್ತೀನಿ. ಹೋರಿ, ಈ ಮಕ್ಕೋರಿ, ಭಾಳ ಹೊತ್ತಾಗೈತೆ ಅಲ್ಲೇ. ಹೋರಿ.